ದಳಪತಿಗಳ ಕೋಟೆಗೆ ಈಗ ಟಗರು ಲಗ್ಗಿಯನ್ನ ಇಟ್ಟಿದ್ದಾರೆ. ಸಿದ್ದು ಡಿಕೆಶಿ ಜುಗಲ್ಬಂದಿ ಹಳೆಯ ಮೈಸೂರಿನಲ್ಲಿ ಈಗ ವರ್ಚಸ್ಸನ್ನ ಹೆಚ್ಚಿಸ್ತಾ ಇದೆ. ಹಾಗಾಗಿ ಕೈ ಜೋಡೆತ್ತು ಪ್ಲಾನ್ ಮಾಡ್ಕೊಳ್ತಾ ಇದೆ. ಸಿದ್ದು ಡಿಕೆಶಿ ಜುಗಲ್ಬಂದಿಗೆ ಸಂಬಂಧಪಟ್ಟಂತೆ ದಳಪತಿಗಳ ಕೋಟೆಗೆ ಈಗ ಟಗರು ಲಗ್ಗೆ ಇಟ್ಟಿದೆ. ಹಳೆಯ ಮೈಸೂರಿನಲ್ಲಿ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ನ ಜೋಡೆತ್ತುಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಭಿವೃದ್ಧಿ ಕಾಮಗಾರಿಗಳ ಮೂಲಕ ವಿಪಕ್ಷಗಳಿಗೆ ಚೆಕ್ ಮೇಟ್ ಅನ್ನ ಕೊಡ್ತಾ ಇದ್ದಾರೆ. ಜೆಡಿಎಸ್ ಭದ್ರಕೋಟೆಯನ್ನ ಭೇದಿಸಲು ಸಜ್ಜಾಗಿರುವಂತಹ ಸಿಎಂ ಅಂಡ್ ಟೀಮ್ ಸಮಾವೇಶಕ್ಕೂ ಮುನ್ನವೇ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಆಡಳಿತ ಅಲೆಯ ವಿಶ್ವಾಸವನ್ನ ಮೂಡಿಸಲು ಈಗ ಸಿಎಂ ಮತ್ತೆ ಡಿಸಿಎಂ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಈಗ ಜೆಡಿಎಸ್ ಭದ್ರಕೋಟೆ ಭೇದಿಸಲು ಸಜ್ಜಾಗ್ತಾ ಇದ್ದಾರೆ ಸಿಎಂ. ಸಮಾವೇಶಕ್ಕೂ ಮುನ್ನವೇ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆಡಳಿತ ಅಲೆಯ ವಿಶ್ವಾಸವನ್ನ ಮೂಡಿಸಲು ಸಿಎಂ ಡಿಸಿಎಂ ಕಸರತ್ತು ನಡೆಸ್ತಾ ಇದ್ದಾರೆ. ಜೆಡಿಎಸ್ನ ಭದ್ರಕೋಟೆಯನ್ನ ಭೇದಿಸೋದಕ್ಕೆ ಈಗ ಆಲ್ರೆಡಿ ಒಂದ್ ಕಡೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ ಸಿಎಂ ಮತ್ತೆ ಟೀಮ್. ಇತ್ತ ಸಮಾವೇಶಕ್ಕೂ ಮುನ್ನವೇ ಮೈಸೂರಿಗೆ ಎಂಟ್ರಿ ಕೊಟ್ಟುಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆಡಳಿತ ಅಲೆಯ ವಿಶ್ವಾಸವನ್ನ ಮೂಡಿಸೋದಕ್ಕೆ ಸಿಎಂ ಅಂಡ್ ಡಿಸಿಎಂ ಬಹಳ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದ ಮತದಾರರನ್ನ ಸೆಳೆಯಲು ಈಗ ಅಭಿವೃದ್ಧಿ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಮತವನ್ನ ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ಈಗ ಸಕಲ ತಂತ್ರಗಳನ್ನ ರೂಪಿಸ್ಕೊಳ್ತಾ ಇದ್ದಾರೆ.